ಫಸ್ಟ್ ಟೈಮ್ ಬರೆದಿದ್ದು ನನಗೆ ನೆನಪಿರಂಗೆ ನಾನು ಒಂದು 5ನೇ ಕ್ಲಾಸಲ್ಲಿದ್ದಾಗ ಒಂದು ಸ್ವಲ್ಪ ಶಿಶುಪ್ರಾಸಗಳ ಥರ ಬರೆದಿದ್ದೆ. ಸ್ವಲ್ಪ ನೆನಪಿದೆ, ಸೊಳ್ಳೆ ಬಗ್ಗೆ ಎಲ್ಲ ಬರೆದಿದ್ದೆ, ಏನೇನೋ ಬರಿತಾ ಇದ್ದೆ. ಅಂದರೆ ಮನೇಲಿ ಓದೋ ವಾತಾವರಣ ಇದ್ದಿದ್ದು ಡೆಫಿನೆಟ್ಲಿ ನಂಗೆ ಇನ್ಫ್ಲುಯೆನ್ಸ್ ಮಾಡಿದೆ ಸರ್. ಇಕನಾಮಿಕ್ಸ್ MAಗೂ ಕನ್ನಡ ಕಾವ್ಯಕ್ಕೂ ಯಾವ ಸಂಬಂಧ ಇದೆ? ಎಕನಾಮಿಕ್ಸ್ MAಗೂ ಕನ್ನಡ ಕಾವ್ಯಕ್ಕೂ ಸಂಬಂಧ ಇಲ್ಲ ಸರ್, ಬಟ್ ಎರಡರ ಜೊತೆಗೂ ನನಗೆ ಒಂದು ಸಂಬಂಧ ಇದೆ. ಬಟ್ ಕನ್ನಡ ಸಾಹಿತ್ಯ ಅನ್ನೋದು ನನಗೆ ಹುಟ್ಟಿನಿಂದ ಜೊತೆಲಿ ಬಂದಿದ್ದು. ಎಕನಾಮಿಕ್ಸು ನಾನು ಆರಿಸ್ಕೊಂಡು ಓದಿದ್ದಂಥದ್ದು, ಇಷ್ಟಪಟ್ಟು ಓದಿದ ಸಬ್ಜೆಕ್ಟ್. ಬಟ್ ಎಟ್ ದ ಎಂಡ್ ನಿಮ್ಮ ಮೊದಲ ಇದು ಕವನ ಸಂಕಲನ ಟೈಟ್ಲ್ ಮಾತ್ರ ಇಕನಾಮಿಕ್ಸ್ ಹೌದು ಸರ್, ಝೀರೋ ಬ್ಯಾಲೆನ್ಸ್ ಅಂತ. ಅದೊಂದು ಸ್ವೀಟ್ ಕೋಇನ್ಸಿಡೆನ್ಸ್ ಅಷ್ಟೇ ಸರ್ ಅದು. ಸೊ ನೀವು ಮೂಲತಃ ತರೀಕೆರೆ ಅವರು, ಅಂದರೆ ತಂದೆ ಸಹಿತ ಒಬ್ಬ KS ಅಧಿಕಾರಿ ಆಗಿದ್ದವರು. ತಾಯಿ ಶಿ ಹಸ್ ಡನ್ ಮೋರ್ ದೆನ್ ದಟ್ ಫಾದರ್ ಆ್ಯಂಡ್ ಹೋಮ್ ಮೇಕರ್. ಐ ಆಲ್ವೇಸ್ ಥಿಂಕ್ ದಟ್ ಹೋಮ್ ಮೇಕರ್ ಯಾರು ಮನೆಯನ್ನು ಸಂಭಾಳಿಸ್ತಾರೋ ಅವ್ರು ಅದು ಅತ್ಯಂತ ದೊಡ್ಡ ಹುದ್ದೆ ಅಂತ ನನ್ನ ಅಭಿಪ್ರಾಯ. ಆದರೆ ನಿಮ್ಮ ಬಾಲ್ಯ ಮತ್ತು ಈ ಯೌವನದ ಈ ಇಡೀ ಉದ್ದಕ್ಕೂ ತಾಯಿಯ ಪ್ರಭಾವ ಮತ್ತು ತಾಯಿಯ ಸಾಹಿತ್ಯದ ಬಗೆಗಿನ ಒಲವಿನ ಪ್ರಭಾವ ಇತ್ತಲ್ಲ, ಅದು ಎಷ್ಟು ಮಟ್ಟಿಗೆ ಪ್ರಭಾವ ಬೀರ್ತು? ಅಂದರೆ ನಮಗೆ ಚಿಕ್ಕವರಿದ್ದಾಗಿಂದ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ರಿಂದ ನಮ್ಗೆ ಇಂಗ್ಲೀಷ್ ಸ್ಟಾರ್ಟ್ ಆಗಿದ್ದೇನೆ 5th ಸ್ಟ್ಯಾಂಡರ್ಡಿಂದ 5ನೇ ಕ್ಲಾಸಿಗೆ ನಮಗೆ ಫಸ್ಟ್ ABCD ಕಲಿಸಿದ್ದು. ಅಲ್ಲಿವರೆಗೂ ನಮ್ಗೆ ಇಂಗ್ಲೀಷು ಏನೂ ಗೊತ್ತಿರಲಿಲ್ಲ. ಬಟ್ ಏನು ಅಂದರೆ ನಮ್ಮಮ್ಮ ನಮ್ಮ ಅಕ್ಕನೂ ನಮ್ಮ ಸಾರ್ವಜನಿಕ ಗ್ರಂಥಾಲಯ ಇತ್ತು ಅಲ್ಲಿ ತರೀಕೆರೆಯಲ್ಲಿ, ಅಲ್ಲಿ ಕರ್ಕೊಂಡು ಹೋಗೋರು. ಎಷ್ಟು ಬುಕ್ಸ್ ಮನೆಗೆ ಬರ್ತಿತ್ತೋ ನಾವು ಓದಕ್ಕೆ ಟ್ರೈ ಮಾಡ್ತಾ ಇದ್ವಿ. ಯಾಕಂದರೆ ನಮ್ಮ ಅಪ್ಪ ಅಮ್ಮನೂ ಓದೋದೇ ಅವರ ಹವ್ಯಾಸ ಆಗಿತ್ತು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಜ್ಜಿ ತಾತ ಸಹ ಓದನ್ನೇ ಹವ್ಯಾಸ ಆಗಿಸ್ಕೊಂಡಿದ್ರು. ಅಲ್ಲಿಂದ ಬುಕ್ಸ್ ತರೋದು, ಓದಿ ಹೇಳೋದು ಎಲ್ಲ ಮಾಡ್ತಾಯಿದ್ರು. ಈವನ್ ಇಂಗ್ಲೀಷ್ ಬುಕ್ಸು ಓದಕ್ಕೆ ಬರದೇ ಇದ್ರೂ ನಾವು ಅದನ್ನು ತೊಗೊಂಬರ್ತಾ ಇದ್ವಿ, ಮಕ್ಕಳು ಪುಸ್ತಕನ. ಸುಮ್ಮನೆ ಚಿತ್ರ ನೋಡೋದು, ನಮ್ಮದೇ ಒಂದು ಕಲ್ಪನೆಯಲ್ಲಿ ಕತೆನ ಹೆಣ್ಕೊಳೋದು, ಆ ಥರ ಮಾಡ್ತಾಯಿದ್ವಿ. ಆಮೇಲೆ ನಮ್ಮ ತಂದೆನೂ ಅಷ್ಟೇ, ಅವ್ರು ತುಂಬ ಬ್ಯುಸಿ ಇರ್ತಾಯಿದ್ರು. ಆದ್ರೂ ಭಾನುವಾರ ನನಗೆ ನಮ್ಮ ಅಕ್ಕಂಗೆ ಊಟ ಮಾಡಿಸ್ತಾಯಿದ್ರು. ಊಟ ಮಾಡಿಸ್ಬೇಕಾದ್ರೆ ಮತ್ತು ಮಲಗಿಸ್ಬೇಕಾದ್ರೆ ರಾಮಾಯಣ ಮಹಾಭಾರತ ಫುಲ್ಲು ಎಲ್ಲ ಕತೆಗಳು ಹೇಳ್ತಾಯಿದ್ರು. ನಾನು ಯಾವಾಗ ಸ್ವಲ್ಪ ದೊಡ್ಡೋಳಾಗಿ ಒಂದು 8th 9th ಬಂದೆ, ಆವಾಗ ರಾಮಾಯಣ ಮಹಾಭಾರತ ಓದೋಕ್ಕೆ ಮುಂಚೆನೇ ನನಗೆ ಆ ಕತೆಗಳೆಲ್ಲ ಮೊದಲೇ ಗೊತ್ತಿತ್ತು ನಮ್ಮ ತಂದೆಯಿಂದ. ಮತ್ತು ನಮ್ಮ ಅಮ್ಮಂದು ಯಾವ ಥರ ಇತ್ತು ಅಂದರೆ, ಡೈಲಿ ಸಂಜೆ ಅವ್ರ ಜೊತೆ ಎಲ್ಲಿಗಾದ್ರೂ ಹೋಗ್ತಾ ಇದ್ದೆ. ಯೂಶ್ವಲಿ ದೇವಸ್ಥಾನ, ಲೈಬ್ರರಿ, ಇಲ್ಲ ಸಂತೆಗೆ ಹೋಗ್ತಾ ಇದ್ವಿ. ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ನಂದು ಅಷ್ಟೇ ಡಿಮ್ಯಾಂಡ್ ಇತ್ತು, ನಾನು ಜೊತೆಗೆ ಬರಬೇಕಂದ್ರೆ ನೀನು ನನಗೊಂದು ಕತೆ ಹೇಳಬೇಕು. ಹೋಗ್ತಾನೂ ಕತೆ, ಬರ್ತಾನೂ ಕತೆ. ನಮ್ಮಮ್ಮ ಏನು ಮಾಡಿದ್ರು, ಅವ್ರು ಓದಿರೋಷ್ಟು ಹೇಳಿದ್ರು. ಎಲ್ಲ ಮುಗಿತಾ ಬಂತು, ಅವರೇ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು. 2 ಕ್ಯಾರೆಕ್ಟ್ರು ಕ್ರಿಯೇಟ್ ಮಾಡಿದ್ರು, ಸುಗುಣ ದುರ್ಗುಣ ಅಂತ. ಒಂದು ಗುಡ್ ಗರ್ಲ್, ಒಂದು ಬ್ಯಾಡ್ ಗರ್ಲ್ ಅಷ್ಟೇ. ಅದೇ ಕತೆ ಡೈಲಿ ಸ್ವಲ್ಪ ಅವರಿಬ್ರದೇ ಸುಗುಣ ದುರ್ಗುಣ ಕತೆಗಳು. ಅದನ್ನೇ ಒಂಥರ ಕೇಳ್ತಾ ಅಭ್ಯಾಸ ಆಗೋಯ್ತು. ಆಮೇಲೆ ಅದೇ ನಾನು ನರೇಟ್ ಮಾಡೋಕ್ಕೆ ಶುರು ಮಾಡಿದೆ ಸ್ವಲ್ಪ. ಆಮೇಲೆ ನಾನು ಫಸ್ಟ್ ಟೈಮ್ ಬರೆದಿದ್ದು ನನಗೆ ನೆನಪಿರಂಗೆ ನಾನು ಒಂದು 5ನೇ ಕ್ಲಾಸಲ್ಲಿದ್ದಾಗ ಒಂದು ಸ್ವಲ್ಪ ಶಿಶುಪ್ರಾಸಗಳ ಥರ ಬರೆದಿದ್ದೆ. ಸ್ವಲ್ಪ ನೆನಪಿದೆ, ಸೊಳ್ಳೆ ಬಗ್ಗೆ ಎಲ್ಲ ಬರೆದಿದ್ದೆ, ಏನೇನೋ ಬರಿತಾ ಇದ್ದೆ. ಅಂದರೆ ಮನೇಲಿ ಓದೋ ವಾತಾವರಣ ಇದ್ದಿದ್ದು ಡೆಫಿನೆಟ್ಲಿ ನಂಗೆ ಇನ್ಫ್ಲುಯೆನ್ಸ್ ಮಾಡಿದೆ ಸರ್. ನಂಗೆ ಇಲ್ಲೊಂದು ಅತ್ಯಂತ ಅಂದರೆ ನಿಮ್ಮ ಇಡೀ ಅಂದರೆ ವೈಯಕ್ತಿಕದಲ್ಲೂ ನಿಮ್ಮ ಬಗ್ಗೆ ನಂಗೆ ಸ್ವಲ್ಪ ಗೊತ್ತಿರೋದ್ರಿಂದ ನನಗನ್ಸಿದ್ದೇನೆಂದರೆ, ಲೈಬ್ರರಿ ಒಂದು ಮಗುವಿನ ಬಾಳಿನಲ್ಲಿ ಎಷ್ಟು ಇಂಪಾರ್ಟೆಂಟ್? ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕೆ ಅಂದರೆ ಓದುವ ಸಂಸ್ಕೃತಿ ಇದೆಯಲ್ಲ, ಅದು ನಮಗೆ ವ್ಯಕ್ತಿತ್ವಕ್ಕೆ ಏನೇನನ್ನು ಆ್ಯಡ್ ಮಾಡುತ್ತೆ ಅನ್ನೋದು ಬೆಳೀತಾ ಗೊತ್ತಾಗುತ್ತೆ. ಅವಾಗ ಫಸ್ಟ್ ಗೊತ್ತಾಗೋದಿಲ್ಲ. ಈಗ ನನಗನ್ಸುತ್ತೆ ಅಟ್ಲೀಸ್ಟ್ ತುಂಬ ಚೆನ್ನಾಗಿ ಓದ್ಕೊಂಡಿರೋರು, ಲಿಟ್ರೇಚರ್ ಗೊತ್ತಿರೋರು ಸ್ವಲ್ಪ ನಮ್ರತೆ ಜಾಸ್ತಿ ಇರುತ್ತೆ ಅವರಲ್ಲಿ ಅಂತ ಅನಿಸುತ್ತೆ. ಜೀವನ ಮೌಲ್ಯಗಳಾಗಲಿ, ಒಬ್ಬರ ಜೊತೆ ನಮ್ಮ ನಡವಳಿಕೆ ಹೇಗಿರಬೇಕು ಅನ್ನೋದಾಗಲಿ, ಅದನ್ನು ಸ್ವಲ್ಪ ಸಾಹಿತ್ಯ ತಿದ್ದುತ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಂದು ಮಗುನೂ ಚಿಕ್ಕ ವಯಸ್ಸಲ್ಲೇ ಮಕ್ಕಳ ಕತೆಗಳು, ಮಕ್ಕಳ ಶಿಶುಪ್ರಾಸಗಳು ಏನೋ ಒಂದು ಓದ್ತಾ ಬೆಳೆಯೋದು. ಈಗಿನ ಕಾಲದಲ್ಲಿ ಮೊಬೈಲು ಟಿವಿಗಿಂತನೂ ಪುಸ್ತಕದ ಸಾಂಗತ್ಯ ಸಿಕ್ಕರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತ.